Praise the Lord. For short meditation, let's turn our Bibles to Jeremiah chapter 1 verses 9. Then the Lord reached out his hand and touched my mouth and said to me, I have put my words in your mouth. The word of the Lord is coming to prophet Jeremiah that the Lord's hand is reaching and touched the mouth of Jeremiah. I have put my words in your mouth. For these words, prophet Jeremiah is telling to God that in verses 6, Sovereign Lord, I have said, I do not know how to speak, I am too young. Verse 7, but the Lord said to Jeremiah, do not say, I am too young. You must go to everyone I send you to and say whatever I commanded you. Verse 8, do not be afraid of them, for I am with you, and I will rescue you, declares the Lord. Today, Almighty God is telling to us that the Lord's hand is upon your family. The Lord's hand is upon your children. And touched mouth, and he touched your tongue and said, I have put my words in your mouth. Your mouth is anointed by God and speak the truth. God's prophetic word, God's unchanging word, God's comforting word, God's restoration word, God's blessings word, and God's renewed word. God says, you will be my mouthpiece to everyone, and you will proclaim my words to the people. ದೇವರಿಗೆ ಸ್ತೋತ್ರ. ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಯೆರೆಮೀಯ 1ನೇ ಅಧ್ಯಾಯ 9ನೇ ವಾಕ್ಯ. ಆಗ ಯೆಹೋವನು ಕೈ ಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಪ್ರವಾದಿಯಾದ ಯೆರೆಮೀಯನಿಗೆ ದೇವರ ಮಾತು ಬರುತ್ತಿದೆ. ದೇವರು ತನ್ನ ಹಸ್ತವನ್ನು ನೀಡಿ ಯೆರೆಮೀಯ ಬಾಯನ್ನು ಮುಟ್ಟಿ ಹೇಳುತ್ತಿದ್ದಾರೆ, ಯೆರೆಮೀಯ ನನ್ನ ಮಾತುಗಳನ್ನು ನಿನ್ನ ಬಾಯಲ್ಲಿ ನಾನು ಇಟ್ಟಿದ್ದೇನೆ. ಈ ಮಾತಿಗೆ ಪ್ರವಾದಿಯಾದ ಯೆರೆಮೀಯ ದೇವರ ಹತ್ರ ಹೇಳುತ್ತಿದ್ದಾನೆ. 6ನೇ ವಾಕ್ಯ, ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ನಾನು ಯೋಗ್ಯನಲ್ಲ, ನಾನು ಬಹಳ ಚಿಕ್ಕವನಾಗಿದ್ದೇನೆ, ನಾನು ಬಹಳ ಬಾಲಕನಾಗಿದ್ದೇನೆ ಎಂದು ಬೇಡಿಕೊಂಡನು. 7ನೇ ವಾಕ್ಯ, ಆಗ ಯೆಹೋವನು ನನಗೆ ಬಾಲಕನೆನ್ನಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರೆಲ್ಲದ ಬಳಿಗೆ ನೀನು ಹೋಗುವಿ, ನಾನು ಆಜ್ಞಾಪಿಸಿದನೆಲ್ಲ ನೀನು ನುಡಿಯುವಿ. 8ನೇ ವಾಕ್ಯ, ಅವರಿಗೆ ಅಂಜಬೇಡ, ನಿನ್ನನ್ನು ಎದುರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು ಎಂದು ಕರ್ತನಾದ ದೇವರು ಪ್ರವಾದಿಯಾದ ಯೆರೆಮೀಯನಿಗೆ ಹೇಳುತ್ತಿದ್ದಾರೆ. ಈ ದಿನ ನಮ್ಮ ಸರ್ವಶಕ್ತನಾದ ದೇವರು ನಮಗೆ ಹೇಳುತ್ತಿದ್ದಾರೆ, ದೇವರ ಕೈ ನಿನಗೆ ಚಾಚಿ ನಿನ್ನ ಬಾಯನ್ನು ದೇವರು ಮುಟ್ಟಿದ್ದಾರೆ ಮತ್ತು ನಿನ್ನ ನಾಲಿಗೆಯನ್ನು ದೇವರು ಮುಟ್ಟಿದ್ದಾರೆ. ದೇವರಿನ ನಾಲಿಗೆಯನ್ನು ಮುಟ್ಟಿ ಹೇಳುತ್ತಿದ್ದಾರೆ, ನಿನ್ನ ಬಾಯಲ್ಲಿ ದೇವರ ಪರಲೋಕದ ಮಾತುಗಳನ್ನು ನಾನು ಇಟ್ಟಿದ್ದೇನೆ, ದೇವರ ಮಹಿಮೆಯಾದ ಮಾತುಗಳನ್ನು ಇಟ್ಟಿದ್ದೇನೆ. ನಿನ್ನ ನಾಲಿಗೆಯಲ್ಲಿ ದೇವರ ಅಭಿಷೇಕವುಳ್ಳ ಮಾತುಗಳನ್ನು ಇಟ್ಟಿದೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ನೀನು ಸತ್ಯವನ್ನು ಮಾತನಾಡುವುದಕ್ಕೆ ನಿನ್ನ ಬಾಯಿ ದೇವರಿಂದ ಅಭಿಷೇಕ ಮಾಡಲ್ಪಟ್ಟಿದೆ. ದೇವರ ಪ್ರವಾದನೆಯ ಮಾತುಗಳು, ದೇವರ ಬದಲಾಗದ ಮಾತುಗಳು, ದೇವರ ಸಂತೈಸುವಿಕೆ ಮಾತುಗಳು ಮತ್ತು ಎಲ್ಲವನ್ನು ಪಡೆದುಕೊಳ್ಳುವ ದೇವರ ಮಾತುಗಳು, ದೇವರ ಆಶೀರ್ವಾದ ಮಾತು